ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 22ನೆಯ ವಾರ, ಸೆಪ್ಟೆಂಬರ್ 7, 2024 ಶನಿವಾರ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 6ನೇ ಅಧ್ಯಾಯ 1ರಿಂದ 5ರವರೆಗಿನ ವಚನಗಳು. ಒಂದು ಸಬ್ಬತ್ ದಿನ ಯೇಸು ಗೋಧಿಯ ಹೊಲಗಳನ್ನು ಹಾದು ಹೋಗುತ್ತಿದ್ದರು. ಅವರ ಶಿಷ್ಯರು ಕೆಲವು ತೆನೆಗಳನ್ನು ಕಿತ್ತು ಕೈಗಳಲ್ಲಿ ಹೊಸಕಿ ತಿನ್ನಲಾರಂಭಿಸಿದರು. ಅದನ್ನು ಕಂಡ ಫರಿಸಾಯರಲ್ಲಿ ಕೆಲವರು, ಸಬ್ಬತ್ ದಿನದಲ್ಲಿ ನಿಷಿದ್ಧವಾದುದನ್ನು ನೀವು ಮಾಡುವುದೇಕೆ ಎಂದು ಅವರನ್ನು ಆಕ್ಷೇಪಿಸಿದರು. ಅದಕ್ಕೆ ಯೇಸು, ದಾವೀದನು ಮತ್ತು ಅವನ ಸಂಗಡಿಗರು ಹಸಿದಿದ್ದಾಗ ಏನು ಮಾಡಿದರೆಂಬುದನ್ನು ನೀವು ಓದಿರಬೇಕಲ್ಲವೇ? ದಾವೀದನು ದೇವಮಂದಿರದೊಳಕ್ಕೆ ಹೋಗಿ ಯಾಜಕರ ಹೊರತು ಬೇರೆ ಯಾರೂ ತಿನ್ನಬಾರದಾಗಿದ್ದ ನೈವೇದ್ಯದ ರೊಟ್ಟಿಗಳನ್ನೇ ತೆಗೆದುಕೊಂಡು ತಿಂದುದಲ್ಲದೆ ತನ್ನ ಸಂಗಡಿಗರಿಗೂ ಕೊಟ್ಟನು ಅಲ್ಲವೇ? ನರಪುತ್ರನು ಸಬ್ಬತ್ತಿಗೆ ಒಡೆಯನಾಗಿದ್ದಾನೆ ಎಂದು ಉತ್ತರ ಕೊಟ್ಟರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಎಲ್ಲಕ್ಕಿಂತ ಮಿಗಿಲು ಮನುಷ್ಯನ ಜೀವನ. ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ಎಲ್ಲಕ್ಕಿಂತ ಮಿಗಿಲು ಮನುಷ್ಯನ ಜೀವನ. ಅದನ್ನು ಕಾಪಾಡಬೇಕಾದುದು ಪ್ರತಿಯೊಬ್ಬರ ಕರ್ತವ್ಯ. ಸಮಾಜದಲ್ಲಿ ಅಥವಾ ಧರ್ಮದಲ್ಲಿ ಇರುವ ಕಾನೂನು ನಿಯಮಗಳು ಮನುಷ್ಯನ ಒಳಿತಿಗಾಗಿ ಇರಬೇಕು ಹೊರತು ಆತನ ಅಳಿವಿಗೆ ಕಾರಣವಾಗಬಾರದು. ಫರಿಸಾಯರು, ಯೇಸುವಿನ ಶಿಷ್ಯರು ಸಬ್ಬತ್ ದಿನದಲ್ಲಿ ಗೋಧಿಯ ತೆನೆಗಳನ್ನು ತಿನ್ನುವುದನ್ನು ಖಂಡಿಸುತ್ತಾರೆ. ಏಕೆಂದರೆ ಸಬ್ಬತ್ ದಿನ ಪರಿಶ್ರಮದ ಕೆಲಸಗಳನ್ನು ಮಾಡಬಾರದೆಂದು ನಿಯಮವಿತ್ತು. ಕೊಯ್ಲಿನ ಕೆಲಸವು ಪರಿಶ್ರಮಕ್ಕೆ ಸೇರಿದುದರಿಂದ ತೆನೆಗಳನ್ನು ಕೈಯಲ್ಲಿ ಹೊಗೆದು ತಿನ್ನುವುದು ಪರಿಶ್ರಮದ ಕೆಲಸವೆಂದು ಫರಿಸಾಯರು ಪರಿಗಣಿಸುತ್ತಿದ್ದರು. ಇದನ್ನು ಅವಗಣಿಸಿದ ಯೇಸು, ದಾವೀದ ಅರಸ ಮತ್ತು ಆತನ ಸಂಗಡಿಗರು ಹಸಿದಿರುವಾಗ ತಿನ್ನಬಾರದಾಗಿದ್ದ ನೈವೇದ್ಯದ ರೊಟ್ಟಿಗಳನ್ನು ತಿಂದು ನಿರ್ದೋಷಿಗಳಾಗಿದ್ದರು. ಪ್ರಭು ಯೇಸುವೆ ಸಬ್ಬತ್ತಿಗೆ ಒಡೆಯ, ಅವರು ಕರುಣಾಮೂರ್ತಿ. ಅವರಿಗೆ ಬೇಕಾಗಿರುವುದು ಮನುಷ್ಯನ ಜೀವದ ಸಂರಕ್ಷಣೆ ಎಂಬುದನ್ನು ಬೋಧಿಸುತ್ತಾರೆ. ಸಂತರ ಸ್ಮರಣೆ. ಪ್ರಿಯರೇ, ಇಂದು ನಾವು ಸಂತ ಸೊಜೋನ್ ರವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಇವರ ಕಾಲಾವಧಿ ಸುಮಾರು ಕ್ರಿಸ್ತಶಕ 304. ಇವರು ಲೈಕೋನಿಯಾದಲ್ಲಿ ಜನಿಸಿದರು. ಇವರೊಬ್ಬ ಕುರಿಗಾಹಿಯಾಗಿದ್ದರು. ಸಿಸಿಲಿಯನ್ ಪೊಂಪೆರಿಯೋ ಪೋಲಿಸ್ನಲ್ಲಿ ಚಿನ್ನದ ಪ್ರತಿಮೆಯನ್ನು ಪಾಷಂಡವಾದಿಗಳು ಪೂಜಿಸುತ್ತಿದ್ದರು. ಸೊಜೋನ್ ಆ ಪಾಷಂಡವಾದಿಗಳ ದೇವಾಲಯವನ್ನು ಪ್ರವೇಶಿಸಿ ಆ ಬಂಗಾರದ ಪ್ರತಿಮೆಯ ಕೈಯನ್ನು ಮುರಿದು ಚೂರು ಚೂರು ಮಾಡಿ ಬಡವರಿಗೆ ಹಂಚಿದರು. ಈ ಧೈರ್ಯದ ಕೆಲಸ ಮಾಡಿದ್ದರಿಂದ ಇವರು ರಕ್ತಸಾಕ್ಷಿಯಾಗಿ ಮಡಿಯಬೇಕಾಯಿತು. ಸಂತ ಸೊಜೋನ್ ರವರೇ ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.